find the value of sine of 31 pi by 3. So we have to find the value. So ಇಲ್ಲಿ ನಾವು ಒಂದು ಪ್ರಾಪರ್ಟಿ ಯೂಸ್ ಮಾಡ್ಕೊತೀವಿ ಟ್ರಿಗ್ನೋಮೆಟ್ರಿದು. ಏನಂತಂದ್ರೆ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ after 2n pi the value will be same. It will be equal to sin x. Sin of 2n pi plus x will be equal to sin x. ಅಂದರೆ ಒಂದು ಯೂನಿಟ್ ಸರ್ಕಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಒಂದು ರೌಂಡ್ ಕಂಪ್ಲೀಟ್ ಆಗಿ ಹೋಗಿ ಬಂದಮೇಲೆ ಇದು 2π ಆಯಿತು. 2π ಪ್ಲಸ್ ಎಕ್ಸ್, 2π ಪ್ಲಸ್ ಎಕ್ಸ್ ಅಥವಾ ಸೈನ್ ಆಫ್ 2π ಪ್ಲಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಎಕ್ಸ್. and it is true in all other trigonometric functions as well. ಯಾಕಂದ್ರೆ ಅದೇ ಯೂನಿಟ್ ಸರ್ಕಲ್ ಮೇಲೆನೆ ಏನಾಗ್ತಿರ್ತೀವಿ ನಾವು ಅಂತಂದ್ರೆ ರೊಟೇಟ್ ಆಗ್ತಾ ಇರ್ತೀವಿ. ಹಾಗಾಗಿ 2π ಆಗ್ತದೆ, ಮತ್ತೆ ಸೆಕೆಂಡ್ ರೌಂಡ್ ಬಂದರೆ 4π ಆಗುತ್ತೆ, ನೆಕ್ಸ್ಟ್ ಥರ್ಡ್ ರೌಂಡ್ ಬಂದರೆ 6π ಆಗುತ್ತೆ. ಸೊ ಈ ರೀತಿ ಬರೀ 2π ಅಷ್ಟೇ ಅಲ್ಲ, ಈವನ್ ಮಲ್ಟಿಪಲ್ ಆಫ್ ಪೈ ಅಂದರೆ 2n ಪೈ, ಈವನ್ ಮಲ್ಟಿಪಲ್ ಆಫ್ ಪೈ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ವ್ಯಾಲ್ಯೂ ಚೇಂಜ್ ಆಗಲ್ಲ. So sin of 2n pi plus x will be equal to sin x. It is true in case of other trigonometric functions as well. So tan of 2n pi plus x will be equal to tan x. So ಈ ಒಂದು ಪ್ರಾಪರ್ಟಿನ ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವೇನು ಕ್ರಿಯೇಟ್ ಮಾಡಬೇಕು ಅಂತಂದರೆ 2n pi ಬರೋ ಥರ ಇಲ್ಲಿ ಅರೇಂಜ್ ಮಾಡಬೇಕು. ಅಂದರೆ ಈವನ್ ಮಲ್ಟಿಪಲ್ ಆಫ್ ಪೈ ಬರಬೇಕು. ಈವನ್ ಮಲ್ಟಿಪಲ್ ಆಫ್ ಪೈ ಪ್ಲಸ್ ಸಮ್ ಆ್ಯಂಗಲ್ ಬಂದರೆ ನಾವೇನು ಮಾಡ್ಬೋದು, ಸೈನ್ ಆಫ್ ದಟ್ ಆ್ಯಂಗಲ್ ಅಂತ ಮಾಡ್ಬೋದು. ಸೊ ಹಂಗೆ ಮಾಡಕ್ಕೆ ಬರಲ್ವ ಅಂತಂದರೆ ಎಸ್ ಅಫ್ಕೋರ್ಸ್ ಮಾಡ್ಬೋದು, ಆದರೆ ನಮ್ಗೆ ಗೊತ್ತಿರೋಂಥ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನ ನಾವು ಯೂಸ್ ಮಾಡಬೇಕಲ್ಲ. ಸೊ ಇದ್ಯಾವುದು 31 ಪೈ ಬೈ 3 ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ. ಹಾಗಾಗಿ ನಮಗೆ ಗೊತ್ತಿರೋಂಥ ಒಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನ ಯೂಸ್ ಮಾಡ್ತೀವಿ. ನಮಗೆ ಗೊತ್ತಿರೋಂಥ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಯಾವುದು ಅಂತಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಆ್ಯಂಡ್ 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಈ ಆ್ಯಂಗಲ್ಸ್ಗಳು ನಮಗೆ ಗೊತ್ತಿದೆ. ಹಾಗಾಗಿ ಸುತ್ತಿ ಬಳಸಿ ಈ ಆ್ಯಂಗಲ್ಸ್ಗಳಿಗೆ ನಾವೇನು ಮಾಡಬೇಕು ಅಂತಂದರೆ ತರಬೇಕು. ಸೊ ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಸೈನ್ ಆಫ್ 31 ಪೈ ಬೈ 3 ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 31 ಅನ್ನ 30 ಪೈ ಪ್ಲಸ್ ಪೈ ಹೋಲ್ ಡಿವೈಡ್ ಬೈ 3 ಅಂತ ಬರೀಬೋದು. ಸೊ 30 ಪೈ ಈಸ್ ಈವನ್ ಮಲ್ಟಿಪಲ್ ಆಫ್ ಪೈ. ನೋಡಿ 30 ಪೈನ ನಾವೆಂತ ಬರಿಬೋದು ಅಂದರೆ 2 ಇಂಟು 15 ಪೈ ಅಂತ ಬರಿಬೋದು. ಸೊ 2n ಪೈ, ನೋಡಿ 2n ಪೈ ಅಂದರೆ ಅರ್ಥ 15 ಟೈಮ್ಸ್ ಏನಾಗಿದೆ ಅಂತ ಅರ್ಥ, ಅದು ರೊಟೇಟ್ ಆಗಿದೆ ಅಂತ ಅರ್ಥ. ಒಂದು ಸಾರಿ ರೊಟೇಟ್ ಆದರೆ 2 ಪೈ, 2 ಸಾರಿ ರೊಟೇಟ್ ಆದರೆ 4 ಪೈ, 3 ಸಾರಿ ರೊಟೇಟ್ ಆದರೆ 6 ಪೈ, ಆ ಥರ. ಸೊ 6 ಪೈ ಅಂತಂದರೆ 2 ಇಂಟು 3 ಇಂಟು ಪೈ ಅಂತ. ಸೊ 3 ಟೈಮ್ಸ್ ರೊಟೇಟ್ ಆಗಿದೆ ಅಂತ ಅರ್ಥ, 3 ಟೈಮ್ಸ್ ಆಫ್ 2 ಪೈ ಅಂತ. ಸೊ ಇದು 15 ಟೈಮ್ಸ್ ಆಫ್ 2 ಪೈ ಅಂತ ಅರ್ಥ. ಅಂದರೆ 15 ಟೈಮ್ಸ್ ರೊಟೇಟ್ ಆಗಿ ಎಕ್ಸ್ಟ್ರಾ ಎಷ್ಟಿದೆ ಅಂದರೆ ಪೈ ಇದೆ ಅಂತ. ಪೈ ಬೈ 3 ಆ್ಯಕ್ಚುಲಿ. ಸೊ 30 ಪೈ ಪ್ಲಸ್ ಪೈ ಇಷ್ಟಿದೆ. ಸಾರಿ, ಇದನ್ನು ಸಪ್ರೇಟ್ ಮಾಡಿದ ಮೇಲೆ ಆಗ್ತದೆ, ಯಾಕಂದರೆ ಡಿವೈಡ್ ಬೈ 3 ಇದೆ. ಹಾಗಾಗಿ ಈ ಆರ್ಗ್ಯುಮೆಂಟ್ ಈಗ ಅಪ್ಲೈ ಆಗಲ್ಲ. ಒಂದು ನಿಮಿಷ, ಇಲ್ಲಿ 15 ಟೈಮ್ಸ್ ಎಲ್ಲ ರೊಟೇಟ್ ಆಗಿರೋದು ನಾನು ಹೇಳ್ತೀನಿ. ಡಿವೈಡ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನಮಗೆ. ಸೊ ಇಟ್ ಈಸ್ ಈಕ್ವಲ್ ಟು ಸೈನ್ ಆಫ್, ಸಪ್ರೇಟ್ ಮಾಡ್ಕೊಳ್ರಿ ಈ 3ನ 30ಗೆ ಮತ್ತು ಪೈಗೆ ಸಪ್ರೇಟ್ ಮಾಡ್ಕೊಳ್ಳಿ. 30 ಪೈ ಬೈ 3 ಪ್ಲಸ್ ಪೈ ಬೈ 3. ಸೊ 3 1 ಜಾ 3, 10 ಜಾ. ಸೊ ಇಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 10 ಪೈ ಪ್ಲಸ್ ಪೈ ಬೈ 3. ನಾವು ಈಗ ಕಂಪೇರ್ ಮಾಡೋದು ನೋಡಿ, 2n ಪೈ. ಸೊ 2n ಪೈ ಅಂತಂದರೆ 10 ಪೈ ಅಂತ ಅರ್ಥ. ಸೊ ಪೈನ ತೆಗಿರಿ, 2 1 ಜಾ 2 5 ಜಾ. ಸೊ n ಈಕ್ವಲ್ ಟು 5 ಅಂತಂದ್ರೆ ಅರ್ಥ ಏನು ಗೊತ್ತಾ,
5 ಟೈಮ್ಸ್ ರೊಟೇಟ್ ಆಗಿದೆ ಅಂತ ಅರ್ಥ. ಇಲ್ಲಿ 15 ಟೈಮ್ಸ್ ಅಂತ ಹೇಳಿದ್ರೆ ಅದಲ್ಲ, ಯಾಕಂತಂದ್ರೆ ಅಲ್ಲಿ ಡಿವೈಡ್ ಬೈ 3 ಇರೋದ್ರಿಂದ ಅಲ್ಲಿ 50 ಟೈಮ್ಸ್ ಆಗಲ್ಲ. ಒಟ್ಟಿನಲ್ಲಿ ಸೈನ್ ಆಫ್ 2n ಪೈ ಫಾರ್ಮ್ ಬರಬೇಕು. ನೋಡಿ ಇಲ್ಲಿ ಬಂದಿದೆ ನೋಡಿ. ಸೊ 2n ಪೈ ಈವನ್ ಮಲ್ಟಿಪಲ್ ಆಫ್ ಪೈ ಬರಬೇಕು ನೋಡಿ. ಈವನ್ ಮಲ್ಟಿಪಲ್ ಆಫ್ ಪೈ ಬಂದಿದೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ಆಫ್ 2n ಪೈ ಪ್ಲಸ್ ಎಕ್ಸ್. ಎಕ್ಸ್ ಅಂತಂದ್ರೆ ಪೈ ಬೈ 3. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಎಕ್ಸ್. ಎಕ್ಸ್ ಅಂದ್ರೆ ಏನು? ಪೈ ಬೈ 3. therefore sin of pi by 3. What is the value of sin of pi by 3? Pi by 3 means 60 degree. Sin 60. Sin 60 is root 3 by 2. Sin 60 is root 3 by 2. Therefore, sin of 31 pi by 3 is also root 3 by 2. Similarly, we can solve tan of 19 pi by 3. Okay. Given ಏನು ಕೊಟ್ಟಿದೆ ಅಂತಂದ್ರೆ tan of 19 pi by 3. So it can be written as tan of 19 ಅನ್ನ 18 pi plus pi divided by 3 ಅಂತ ಬರೀಬಹುದು. ಈಗ 3 ನ ಸಪರೇಟ್ ಮಾಡ್ಕೊಳ್ಳಿ. tan of 18 pi by 3 plus pi by 3 ಡಿವೈಡ್ ಮಾಡಿ. 3 1s 3 6 18. So tan of 6 pi plus pi by 3. ಸೊ ಇದರ ಅರ್ಥ ಏನು ಅಂತಂದ್ರೆ 3 ಟೈಮ್ಸ್ ರೊಟೇಟ್ ಆಗಿದೆ ಅಂತ. 6 pi is nothing but 2n pi. ಸೊ pi ಕ್ಯಾನ್ಸಲ್ ಮಾಡಿ 2 1s 2 3s ಹೇಳಿದ್ರೆ n equal to 3 ಬಂತು. ಅದರ ಅರ್ಥ ಏನು? 3 ಟೈಮ್ಸ್ ರೊಟೇಟ್ ಆಗಿದೆ ಅಂತ ಅರ್ಥ. 1 ಟೈಮ್ಗೆ 2 pi, ಸೆಕೆಂಡ್ ಟೈಮ್ಗೆ 4 pi, ಥರ್ಡ್ ಟೈಮ್ಗೆ 6 pi. ಸೊ 6 pi ರೊಟೇಟ್ ಆಗಿ ಆಮೇಲೆ pi by 3 ಎಕ್ಸ್ಟ್ರಾ ಹೋಗಿದೆ ಅಂತ ಅರ್ಥ. ಸೊ ಇದು ಒಂದು, ಇದು ಸೆಕೆಂಡ್ ಟೈಮ್, ಇದು ಥರ್ಡ್ ಟೈಮ್ ನೋಡಿ. 6 pi ಆದಮೇಲೆ pi by 3. pi by 3 ಮೀನ್ಸ್ 60 ಡಿಗ್ರಿ. ಈ ತರ ರೊಟೇಟ್ ಆಗಿದೆ ಅಂತ ಅರ್ಥ. ನಾನು ನಿಮ್ಗೆ ತೋರಿಸುವಾಗ ಈ ರೀತಿ ಸ್ಪೈರಲ್ ತೋರಿಸಿದ್ದೀನಿ. ಆಕ್ಚುಲಿ ಅದು ಯೂನಿಟ್ ಸರ್ಕಲ್ ಅಥವಾ ಸಮ್ ರೇಡಿಯಸ್ ಇರೋಂಥ ಸರ್ಕಲ್ನ ಮೇಲೆನೆ ರೊಟೇಟ್ ಆಗ್ತಾ ಇರ್ತದೆ. ಹಾಗಾಗಿ ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು tan pi by 3. Because tan of 2n pi plus x will be equal to tan x. So tan pi by 3. Pi by 3 means 60 degree. Therefore tan 60 means root 3. So the value of tan of 19 pi by 3 will be equal to root 3. And ಇಲ್ಲಿವರೆಗೆ ಕೊಟ್ಟಿದ್ದು ರೇಡಿಯನ್ ಮೆಷರ್ ಕೊಟ್ಟಿದ್ರು. ಈಗ ಡಿಗ್ರಿ ಮೆಷರ್ ಅಲ್ಲಿ ಕೊಟ್ಟಿದ್ದಾರೆ. ಸೈನ್ ಆಫ್ 765 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 765 ಡಿಗ್ರಿನ ನಾವೇನು ಮಾಡೋಣ, ಸಪ್ರೇಟ್ ಆಗಿ ಬರೆಯೋಣ. ಯಾವ ರೀತಿ ಬರೀಬೇಕು ಅಂತಂದ್ರೆ ಆಗಲೇ ಹೇಳಿದ್ನಲ್ಲ, ಈವನ್ ಮಲ್ಟಿಪಲ್ ಆಫ್ ಪೈ ಅಂದ್ರೆ 2n ಪೈ ಆಗಿ ಬರೀಬೇಕು, ಅಥವಾ n ಇಂಟು 2 ಪೈ ಅಂತ. 2 ಪೈ ಅಂತಂದ್ರೆ 360 ಡಿಗ್ರಿ, n ಇಂಟು 360 ಡಿಗ್ರಿ. ಸೊ n ಅಂತಂದ್ರೆ ಸಮ್ ಇಂಟೀಜರ್. ಸೊ ಇಲ್ಲಿ 760ಗೆ ನಿಯರೆಸ್ಟ್ ಆಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಅರೇಂಜ್ ಮಾಡ್ಬೇಕು. ಸಪೋಸ್ n = 1 ಹಾಕಿದ್ರೆ 360 ಆಗ್ತದೆ, n = 2 ಹಾಕಿದ್ರೆ 360 ಡಿಗ್ರಿ. ಸೊ n = 2 ಹಾಕಿದ್ರೆ ಎಷ್ಟಾಗ್ತದೆ? 720 ಡಿಗ್ರಿ. ಎಸ್. ಸೊ 765 ನ 720 ಪ್ಲಸ್ ಸಮ್ ಆಂಗಲ್ ಆಗಿ ಬರೆಯೋಣ. ಏನಂತ ಬರೆಯೋಣ ಅಂತಂದ್ರೆ 720 ಡಿಗ್ರಿ ಪ್ಲಸ್ ಸಮ್ ಆಂಗಲ್ ಯಾವ್ದಾಗ್ತದೆ ಅಂತಂದ್ರೆ 45 ಡಿಗ್ರಿ. ನೋಡಿ, 720 plus 45 is equal to 765. So it is equal to sin of, ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತಂದ್ರೆ ಈ 720 ನ ಏನಂತ ಬರೀಬಹುದು ಅಂತಂದ್ರೆ 2n ಪೈ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ 2 into 360 ಡಿಗ್ರಿ. ಸಾರಿ, 2 into 2 ಆಗಲ್ಲ, 2 into 1. 2 into 1 into 360 ಡಿಗ್ರಿ ಅಂದ್ರೆ 1 ಟೈಮ್ ರೊಟೇಟ್ ಆಗಿದೆ ಅಂತ. 2 into 1 into 360 ಡಿಗ್ರಿ ನೋಡಿ, 2n ಪೈ ಪ್ಲಸ್ 45 ಡಿಗ್ರಿ. ಸೊ ಈ ರೀತಿ ಏನು ಬರ್ತಿದ್ದಲ್ಲ, ಇದು ನಾಟ್ ನೆಸೆಸರಿ, ನಮ್ಗೆ ಗೊತ್ತಾಗಲಿ ಅಂತ ಬರ್ತಿರೋದು ಅಷ್ಟೇ. ಸೊ 2 ಟೈಮ್ಸ್ ರೊಟೇಟ್ ಆಗಿದೆ. 1 ಟೈಮ್ ಅಂತಂದ್ರೆ 360 ಡಿಗ್ರಿ. ಸೊ 720 ಅಂದ್ರೆ 2 ಟೈಮ್ಸ್ ರೊಟೇಟ್ ಆಗಿದೆ. So 2 times 360. Okay. It is equal to sin 45 degree. 2n pi. 2n pi. Pi ಅಂದ್ರೆ 180 degree. ಒಂದು ನಿಮಿಷ
ಇದನ್ನ 2n ಪೈ ಫಾರ್ಮುಲಾ ಎಕ್ಸ್ಪ್ರೆಸ್ ಮಾಡಿದರೆ ನಮಗೆ ಏನು ಬರುತ್ತೆ ಅಂತಂದರೆ 2n ಪೈ ಅಲ್ಲ. ಸೊ ಪೈ ಅಂತಂದರೆ 180 ಡಿಗ್ರಿ. 2n ಪೈ ಇಲ್ಲಿ 2 2 ಟೈಮ್ಸ್ ರೊಟೇಟ್ ಆಗಿದೆ ನೋಡಿ. 2n n ಪ್ಲೇಸ್ ಅಲ್ಲಿ 2 ಬಂತು ನೋಡಿ. 2 ಟೈಮ್ಸ್ ರೊಟೇಟ್ ಆಗಿದೆ ಅಂತ ಅರ್ಥ. ಓಕೆ, ಸೈನ್ ಆಫ್ 45 ಡಿಗ್ರಿ ಆಗಲೇ ಹೇಳಿದ್ನಲ್ಲ, ದಿಸ್ ಎಕ್ಸ್ಪ್ರೆಷನ್ ಇಸ್ ನಾಟ್ ನೆಸರಿ. ಡೈರೆಕ್ಟ್ ಆಗಿ ನೀವು ಸೈನ್ 720 ಡಿಗ್ರಿ ಪ್ಲಸ್ 45 ಡಿಗ್ರಿ ಇದನ್ನ ಡೈರೆಕ್ಟ್ ಆಗಿ ಸೈನ್ 45 ಅಂತ ಬರಿಬೋದು. ಸೈನ್ 45 ಮೀನ್ಸ್ 1/√2.